ಚಿಕ್ಕಬಾಣಾವರ ಏನಿದೆಯಲ್ಲ ಸಿಟಿ ಇದೆಯಲ್ಲ ಆ ಸಿಟಿ ಲಿಮಿಟ್ಸ್ ಅಲ್ಲಿ ಬರ್ತೀರಾ ನೀವು ಸರ್ ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆಯಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆಯಾ ಆಮೇಲೆ ಬಂದ್ಮೇಲೆ ಸರ್ ಅದಿಲ್ಲ ಇದಿಲ್ಲ ಅಂತ ಹೇಳಲ್ಲ ಸರ್ ಎಲ್ಲ ರೆಡಿ ಇದೆ ಅಲ್ವಾ ಸರ್ ಮೇನ್ ರೋಡ್ ಹೌದು ಸರ್ ಹೌದು ನೋಡಿ ವೀಕ್ಷಕರೇ ಈ ಮನೆಯ ಪ್ಲಸ್ ಅದ್ರ ಪಕ್ಕದಲ್ಲಿ ಇರೋದೇ ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದೆ ಅಲ್ಲ ಸರ್ ಇಲ್ಲೇ ಇದೇ ರೈಲ್ವೆ ಸ್ಟೇಷನ್ ವೀಕ್ಷಕರೇ ನಿಜವಾಗ್ಲೂ ಸೂಪರ್ ಆಗಿದೆ ಇದು ಓನರ್ಗೆ ಮಾತ್ರ ಒಳ್ಳೆ ಇದೆ ಆ್ಯಂಡ್ ನೋಡಿ ವೀಕ್ಷಕರೇ ಕಂಪ್ಲೀಟ್ ಫಾಲ್ ಸೀಲಿಂಗ್ ಎಲ್ಲ ಬಂದಿದೆ ಈ ಕಡೆ ಬಂದರೆ ಒಂದು ವ್ಯಾನಿಟಿ ಸರ್ ಸೊ ಇಲ್ಲಿ ವಾಶ್ ಮಿಷಿನ್ ಹಾಕಿ ಕೆಳಗಡೆ ಒಂದು ಸ್ಟೋರೇಜ್ ಮಾಡಿ ಮೇಲ್ಗಡೆ ಟ್ಯಾಡೋ ಟೈಲ್ಸ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಇಲ್ಲೊಂದು ಬೆಡ್ರೂಮು ಆ ಕಡೆ ಒಂದು ಬೆಡ್ರೂಮು ಅಲ್ವಾ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಸೇಲ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಇವತ್ತೊಂದಿರೋ ಪ್ರಾಪರ್ಟಿ ಇದೆ ಅಲ್ಲ ಇದು ಹಾಟ್ ಕೇಕ್ ಅಂತ ಹೇಳ್ಬೋದು ಕಾರಣ ಏನಂತಂದರೆ ನನಗೆ ಅನಿಸ್ತಾ ಇದೆ ಇನ್ನು 2-3 ದಿನದಲ್ಲಿ ಇದು ಸೇಲ್ ಆಗೋದಂತೂ ಗ್ಯಾರಂಟಿ ಯಾಕಂತಂದರೆ ಚಿಕ್ಕಬಾಣಾವರ ಗೊತ್ತು ತಾನೆ ಚಿಕ್ಕಬಾಣಾವರಕ್ಕಿಂತ ಮುಂಚೆ ಬರ್ತಾ ಇರುವಂಥದ್ದು 8ನೇ ಮೈಲಿ ಬೆಂಗಳೂರು ತುಮಕೂರು ರೋಡು 8ನೇ ಮೈಲಿ 8ನೇ ಮೈಲಿಂದ ಸೀದಾ ಬರ್ತಾ ಇದ್ರೆ ಹೆಸರಘಟ್ಟ ಮೇನ್ ರೋಡ್ ಕಡೆ ಬಂದರೆ ಅಲ್ಲಿರೋದು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಪ್ರತಿಯೊಬ್ಬರಿಗೂ ಗೊತ್ತು ಆ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಡೆಡ್ ಆಪೋಸಿಟಲ್ಲಿ ಇರುವಂತಹ ಬಿಲ್ಡಿಂಗ್ಗೆ ಇದು ವೀಕ್ಷಕರೇ ಹೌದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಈ ಏರಿಯಾ ಬಗ್ಗೆ ಹೇಳ್ಬೇಕಂದ್ರೆ ನಾವು ರೆಗ್ಯುಲರಾಗಿ ಓಡಾಡೋ ಏರಿಯಾ ನಮ್ಮ ಆರ್ ಸಿ ಸಿ ಅವ್ರಿಗೆ ಗೊತ್ತು ತಾನೆ ಸೊ ಆರ್ ಸಿ ಸಿ ಆಫೀಸ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ನಿಯರ್ ಆಗಿರುವಂಥ ಏರಿಯಾ ವೀಕ್ಷಕರೇ ಆ್ಯಂಡ್ ತುಂಬಾ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಆ್ಯಂಡ್ ಇದನ್ನು ಮಾಹಿತಿ ಕೊಡೋದಕ್ಕೆ ಈ ಮನೆ ಓನರ್ ಆಗಿರುವಂಥ ನಮ್ಮ ಸುಬ್ರಹ್ಮಣ್ಯ ಸರ್ ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ನೇರ ಮಾಲೀಕರಿಂದ ಮಾರಾಟ ಮಧ್ಯವರ್ತಿಗಳು ಯಾರೂ ಇಲ್ಲ ಯಾರಿಗೂ ಕೂಡ ಕಮಿಷನ್ ಕೊಡಬೇಕಾಗಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸುಬ್ರಹ್ಮಣ್ಯ ಸರ್ನ ಕರೆಯೋಣ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ನಿಮ್ಮ ಜೊತೆ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೆ ಒಳ್ಳೆ ಬಿಲ್ಡಿಂಗ್ ತಗೊಂಡ್ಬರ್ತೀರಾ ನೀವು ಸೊ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಬಿಲ್ಡಿಂಗ್ ತಂದಿದ್ದೀರಾ ಫಸ್ಟ್ ಲೊಕ್ಯಾಲಿಟಿ ಬಗ್ಗೆ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಸರ್ ಇದು ಬಂದ್ಬಿಟ್ಟು ಚಿಕ್ಕಬಾಣಾವರ ಬಸವೇಶ್ವರ ನಗರದಲ್ಲಿ ಗುಟ್ಟೆ ಬಸವೇಶ್ವರ ನಗರ ಸರ್ ಓಕೆ 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 ಇದು ಸೈಟ್ ನಂಬರ್ 15 ಬರುತ್ತೆ ಸೈಟ್ ನಂಬರ್ 15 ಯಾವ ವಾರ್ಡಿಗೆ ಬರುತ್ತೆ ಇದೆ ಸರ್ ಇದು ಸರ್ ಇದು ಪುರಸಭೆಗೆ ಬರುತ್ತೆ ಸರ್ ಪುರಸಭೆಗೆ ಬರುತ್ತೆ ಇದೆ ಆಕ್ಚುಲಿ ಸರ್ ಇನ್ನು ನಿಯರ್ ಬೈ ಆಗಿ ಹೇಳ್ಬೇಕು ಅಂತಂದ್ರೆ ಸೊ ಇಲ್ಲಿನ ಸುತ್ತಮುತ್ತಲು ಆಕ್ಚುಲಿ ಎಲ್ಲರಿಗೂ ಗೊತ್ತು ಬಟ್ ನೀವು ಹೇಳಿ ಸುತ್ತಮುತ್ತಲು ಸ್ಕೂಲು ಕಾಲೇಜಸ್ಗಳೆಲ್ಲ ಯಾವ್ದಾದಿದೆ ಸರ್ ಇಲ್ಲಿ ಕೃಷ್ಣ ಕಾಲೇಜ್ ಇದೆ ಇನ್ನೊಂದು ಬಂದ್ರೆ ವಾಗ್ದೇವಿ ಸ್ಕೂಲ್ ಇದಿದೆ ಪ್ಲಸ್ ನಮ್ಮ ಇಲ್ಲಿ ನಿಯರ್ ಬೈ ಸಪ್ತಗಿರಿ ಕಾಲೇಜ್ ಇದೆ ಹಾಸ್ಪಿಟಲ್ ಇದೆ NRR ಹಾಸ್ಪಿಟಲ್ ಆಚಾರ್ಯ ಬಿಟ್ಬಿಟ್ರಲ್ಲ ಸರ್ ನೀವು ಆಚಾರ್ಯ ರೋಡ್ ಬರುತ್ತೆ ಇಲ್ಲಿಗೆ ಬರುತ್ತೆ ಅಲ್ವಾ ಸೊ ಇಲ್ಲಿ ನಾನು ಹೇಳ್ಬಿಡ್ತೀನಿ ಸರ್ ಹೇಳಕ್ಕೆ ಅಂತ ವೀಕ್ಷಕರೇ ಇಲ್ಲಿ ಮೇನ್ ಆಗಿ ಸಪ್ತಗಿರಿ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜು ಅಂಡ್ ಸಪ್ತಗಿರಿ ಹಾಸ್ಪಿಟಲ್ ಕೂಡ ಇಲ್ಲೇನೆ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಆಚಾರ್ಯ ಕಾಲೇಜ್ ಕೂಡ ತುಂಬಾ ಹತ್ತಿರದಲ್ಲಾಗುತ್ತೆ ಕೃಷ್ಣ ಕಾಲೇಜ್ ಕೂಡ ತುಂಬಾನೇ ಹತ್ತಿರದಲ್ಲಿದೆ ಸೊ ಯಾರಾದರೂ ರೆಂಟಲ್ ಪರ್ಪಸ್ ನೋಡ್ತಾ ಇದ್ರೆ ಎಸ್ ರೆಂಟಲ್ಗೂ ಬಿಡ್ಬೋದು ಇಲ್ಲ ಉಳ್ಕೊಂತೀವಿ ಒಂದು ಕನೆಕ್ಟಿವಿಟಿ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿಂದ ಮೆಟ್ರೋಗೆ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗುತ್ತೆ ನಿಮ್ಮ ಪ್ರಕಾರ ಇಲ್ಲಿಂದ ಒಂದು 3 ಕಿಲೋಮೀಟರ್ ಸರ್ 3 ಕಿಲೋಮೀಟರ್ ಅಲ್ವಾ ಸೊ 8ನೇ ಮೈಲಿಗೆ ಹೋಗ್ಬಿಟ್ರೆ ಮೆಟ್ರೋನೇ ಡೈರೆಕ್ಟ್ ಆಗಿ 3 ಕಿಲೋಮೀಟರ್ಗೆ ಮೆಟ್ರೋ ರೈಲ್ವೆ ಸ್ಟೇಷನ್ ಹೋಗ್ತೀರಾ ಅಂದ್ರೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ವಾಕಬಲ್ ಡಿಸ್ಟೆನ್ಸ್ ಎದುರುಗಡೆನೆ ನಡ್ಕೊಂಡು ಹೋಗ್ಬೋದು ನೀವು ನಾನು ತೋರಿಸ್ತೀನಿ ನಿಮಗೆ ಮೇಲ್ಗಡೆಯಿಂದ ತೋರಿಸ್ತೀನಿ ಟೆರಸ್ ಇಂದ ತೋರಿಸ್ತೀನಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಚಿಕ್ಕಬಾಣಾವರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವಾಕಬಲ್ ಎಲ್ಲ ಇಲ್ಲೇನೆ ಹೌದು ಮೇನ್ ರೋಡ್ ಪಕ್ಕದಲ್ಲಿ ಮಾರ್ಕೆಟ್ ವಿತಿನ್ 5 ಮಿನಿಟ್ಸ್ ವಾಕಬಲ್ 5 ನಿಮಿಷ ಸೊ ಚಿಕ್ಕಬಾಣಾವರದಲ್ಲೇ ನೀವು ಇರುವಂತದ್ದು ಚಿಕ್ಕಬಾಣಾವರ ಏನಿದೆಯಲ್ಲ ಸಿಟಿ ಇದೆಯಲ್ಲ ಆ ಸಿಟಿ ಲಿಮಿಟ್ಸ್ ಅಲ್ಲಿ ಬರ್ತೀರಾ ನೀವು ಸರ್ ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆಯಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆಯಾ ಆಮೇಲೆ ಬಂದ್ಮೇಲೆ ಸರ್ ಅದಿಲ್ಲ ಇದಿಲ್ಲ ಅಂತ ಹೇಳಲ್ಲ ಸರ್ ಎಲ್ಲ ರೆಡಿ ಇದೆ ಕರೆಕ್ಟ್ ಆಗಿದೆಯಾ ಸರ್ ಬಿಲ್ಡಿಂಗ್ ಕಟ್ಟಿ ಎಷ್ಟು ದಿನ ಆಯ್ತು ಸರ್ ಇದು ಸರ್ ಎಕ್ಸಾಕ್ಟ್ ಈಗ ಜಸ್ಟ್ ಆಗಿಲ್ಲ ಸರ್ ಇನ್ನೂ 15 ಡೇಸ್ ಆಗಿಲ್ಲ 15 ದಿನನೂ ಆಗಿಲ್ಲ ಸೊ ಹೊಸ ಬಿಲ್ಡಿಂಗ್ ಕರೆಕ್ಟಾ ಸರ್ ಸರ್ ಬಿಲ್ಡಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿದೀರಾ ಮಾಡಿದೀನಿ ಸರ್ ಯಾಕಂದ್ರೆ ಬಿಲ್ಡಿಂಗ್ ತೋರಿಸ್ಕೊಂಡ್ ಬರ್ತೀನಿ ತುಂಬಾ ಜನ ಸೇಲ್ ಬಿಲ್ಡಿಂಗ್ ಸರ್ ಕ್ವಾಲಿಟಿ ಮಾಡಿರ್ತಾರ ಡೌಟ್ ಇರುತ್ತೆ ಇಲ್ಲ ಕ್ವಾಲಿಟಿ ವೈಸ್ ಕ್ಲಿಯರ್ ಆಗಿ ಮಾಡಿದೀವಿ ಸರ್ ಕ್ಲಿಯರ್ ಆಗಿ ಮಾಡಿದಿಲ್ಲ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಇಟ್ಕೊಂಡಿದ್ದೀರಾ ತಾನೆ ಓಕೆ ಸರ್ ಇದ್ರ ಬಗ್ಗೆ ಮಾತಾಡೋಣ ಪ್ರೈಸ್ ಎಲ್ಲ ಕೊನೆದಾಗಿ ಕೇಳ್ತೀನಿ ಸೊ ಕೆಳಗಡೆ ಏನ್ ಮಾಡಿದಿರಾ ಮೇಲ್ಗಡೆ ಏನ್ ಮಾಡಿದಿರಾ ಸರ್ ಕೆಳಗಡೆ ಬಂದ್ಬಿಟ್ಟು ಒಂದು 4 ವೀಲರ್ ಪಾರ್ಕಿಂಗ್ ಬಂದ್ಬಿಟ್ಟು 2 ವೀಲರ್ 2 ಮಾಡಬಹುದು 2 4 ವೀಲರ್ 2 ಕಾರ್ ಇಟ್ಕೋಬಹುದು 2 ಕಾರ್ ಇಡಬಹುದು ಪ್ಲಸ್ ಬೈಕ್ ಅಂತ ಬಂದಾಗ ಒಂದು 6 ಬೈಕ್ಸ್ ನಿಲ್ಲಿಸಬಹುದು 6 ಬೈಕ್ಸ್ ನಿಲ್ಲಿಸಬಹುದು ಓಕೆ ಆಮೇಲೆ ಇನ್ನೇನಿದೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಒಂದು ಪೋರ್ಷನ್ ಮಾಡಿದೀವಿ ಒಂದು ಪೋರ್ಷನ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಪರ್ಚೇಸ್ ಮಾಡೋರಿಗೆ 2 BHK ಒಂದು ಪೋರ್ಷನ್ ಮಾಡಿದೀವಿ ಓನರ್ಗೋಸ್ಕರ ಕೆಳಗಡೆ ರೆಂಟ್ ಮೇಲ್ಗಡೆ ಓನರ್ಗೆ
ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು 1 BHK 2 ಪೋರ್ಷನ್ ಮಾಡಿದ್ವಿ, 2 ಪೋರ್ಷನ್ ಮಾಡಿದ್ವಿ ಬಾಡಿಗೆಗೆ. ಬಾಡಿಗೆಗೆ. ಟೋಟಲ್ 3 ಮನೆ ಬಾಡಿಗೆ ಬಂದ್ಬಿಡ್ತು. ಮೇಲೆ ಇನ್ನೊಂದು ಪೋರ್ಷನ್ ಮಾಡಿದ್ವಿ. ಥರ್ಡ್ ಫ್ಲೋರ್ ಬಂದ್ಬಿಟ್ಟು 1 BHK ಒಂದು. 1 BHK 4 ಮನೆ ಮಾಡಿದ್ವಿ. 4 ಮನೆ ಬಾಡಿಗೆಗೆ, 1 ಮನೆ ಓನರ್ಗೆ. ಓಕೆ, ಇವಾಗ ಬಾಡಿಗೆಗೆ ಅಷ್ಟು ಇಡೀ ಬಿಲ್ಡಿಂಗ್ ಬಾಡಿಗೆ ಬಿಟ್ಬಿಡ್ತೀವಿ ಅನ್ಕೊಂಡ್ರೆ ನಿಮ್ಮ ಪ್ರಕಾರ ಇಲ್ಲಿ ಎಷ್ಟು ಬಾಡಿಗೆ ಬರ್ಬೋದು ಸರ್? 60,000 ಬರುತ್ತೆ ಸರ್. 60,000 ಬರುತ್ತಾ? 60,000 ಬರುತ್ತೆ. ಶೋರ್ ಅಂತೀರಾ? ಸರ್. ಯಾಕಂತಂದ್ರೆ 4 ಮನೆ ಹೌದು, ಜೊತೆಲಿ 2 BHK. ಹೌದು ಸರ್. ಇಲ್ಲ, ನೀವೇ ಉಳ್ಕೊಂಡ್ಬಿಡಿ, ನಾಳೆನೆ ಬಂದ್ಬಿಟ್ಟು ನೀವೇ ಉಳ್ಕೊಂಡ್ಬಿಟ್ರೆ ಆರಾಮಾಗಿ 30,000 ರಿಂದ 40,000 ಬಾಡಿಗೆ ತಗೋಬಹುದು. 40,000 ಬರುತ್ತೆ ಸರ್. ಸ್ವಂತ ನಾವು ಉಳ್ಕೋಬಹುದು. ಸರ್. ಏನ್ ಹೇಳ್ತೀರಾ? ಕಂಪ್ಲೀಟ್ ಫರ್ನಿಚರ್ ಮಾಡಿರೋದು. ಫರ್ನಿಶ್ಡ್ ಅಂದ್ರೆ ಇಂಟೀರಿಯರ್ ಎಲ್ಲ ಆಗಿದೆ, ಇಂಟೀರಿಯರ್ ಆಗಿದೆ, ವಾರ್ಡ್ರೋಬ್ಸ್ ಆಗಿದೆ, ಕಂಪ್ಲೀಟ್ ಫಿನಿಶ್ ಮಾಡಿ ಎಲ್ಲ ಡನ್, ಎಲ್ಲ ಸರ್. ರೆಡಿ ಟು ಆಕ್ಯುಪೈ. ಎಸ್ ಸರ್. ನಾಳೆನೆ ಬರ್ಬೋದು. ನಾಳೆನೆ ಬರ್ಬೋದು. ರೆಡಿ ಟು ರಿಜಿಸ್ಟ್ರೇಷನ್ ಸರ್. ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಟ್ರಾನ್ಸ್ಫರ್ ಖಾತಾ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಖಾತಾ ಆಗಿದೆ, ಅಪ್ಡೇಟ್ ಟ್ಯಾಕ್ಸ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಪರವಾಗಿ ಎಲ್ಲ ಲೀಗಲ್ ಆಗಿದೆ, ರೆಡಿ ಇದೆ. ರೆಡಿ ಇದೆ. ಸರ್ ನೀವೇ ಓನರಾ ಬೇರೆ ಯಾರಾದ್ರೂ ಇದೆ? ಇಲ್ಲ ಸರ್, ನಾನೇ ಓನರ್. ನೀವು ಓನರ್ ತಾನೆ? ಯಾಕಂದ್ರೆ ನನಗೆ ಗೊತ್ತು, ಬಟ್ ಅದು ನೀವು ತಿಳ್ಕೊಬೇಕು. ಇಲ್ಲ, ಯಾರಿಗೂ ಕಮಿಷನ್ ಕೊಡಬೇಕಾಗಿಲ್ಲ, ಯಾರಿಗೂ ಇಲ್ಲ ಸರ್. ನಿಮಗೆ ಡೈರೆಕ್ಟ್ ಮಾತುಕತೆ. ಹೌದು ಸರ್, ಹೌದು ಸರ್. ಅವೈಲೇಬಲ್ ಇರ್ತೀರಾ ನೀವು? ನಾನು ಎನಿ ಟೈಮ್ ಅವೈಲೇಬಲ್ ಇರ್ತೀನಿ ಸರ್. ಓಕೆ, ಸೂಪರ್ ಆಗಿ ಹೇಳಿದ್ರಿ ಸರ್. ಇವಾಗ ಯಾರಾದ್ರೂ ಬ್ಯಾಂಕ್ ಲೋನ್ ಆಗಬೇಕು ಅಂತಂದ್ರೆ ಇದು ಬ್ಯಾಂಕ್ ಲೋನ್ ಆಗುತ್ತೆ ಸರ್? ಇದು ಆಗುತ್ತೆ ಸರ್. ಎಷ್ಟು ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ ಒಂದು 80% ಗಂಟೆ ಆಗುತ್ತೆ ಸರ್. 80%. ಈಗ ಸದ್ಯಕ್ಕೆ ಏನಾದರೂ ಬ್ಯಾಂಕ್ ಲೋನ್ ಏನಾದರೂ ಇದೆ ಸರ್? ಇದೆ. ಎಷ್ಟು ಬ್ಯಾಂಕ್ ಲೋನ್ ಇದೆ ಸರ್? ಬ್ಯಾಂಕ್ ಲೋನ್ ಬಂದ್ಬಿಟ್ಟು ಒಂದು 22 lakhs ಇದೆ ಸರ್. 22 ಲಕ್ಷ ಬೇಕಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಇಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಕ್ಲಿಯರ್ ಮಾಡಿಕೊಟ್ಟು ಅವರಿಗೆ ಕ್ಲಿಯರ್ ಡಾಕ್ಯುಮೆಂಟ್ ಕೊಡ್ತೀವಿ ಸರ್. ಓಕೆ ಸರ್. ಸೈಟಲ್ ಏರಿಯಾ ಕೇಳಿಲ್ಲ ನಾನು. ಸೈಟಲ್ ಏರಿಯಾ ಎಷ್ಟು ಸರ್? 33/33. 33/33 ಎಷ್ಟು? ಅರೌಂಡ್ 1089 ಏನೋ ಬರುತ್ತೆ ಸರ್. 1089 ಸ್ಕ್ವೇರ್ ಫೀಟ್. ಸೊ ಮನೆ ನೋಡ್ಕೊಂಡ್ ಬಂದ್ಬಿಡ್ಲ ಹಾಗಾದ್ರೆ? ಸೊ ವೀಕ್ಷಕರ, ಮನೆ ನೋಡ್ಕೊಂಡ್ ಬರೋಣ. ಫೈನಲ್ ಆಗಿ ಪ್ರೈಸಿಂಗ್ ಏನಿರುತ್ತೆ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹೋಗೋಣ ಸರ್ ಹಾಗಾದ್ರೆ, ನಡೀರಿ. ಫಸ್ಟ್ ಆಫ್ ಆಲ್ ಯಾವ ಫೇಸಿಂಗ್ ಸರ್ ಇದು? ಇದು ವೆಸ್ಟ್ ಫೇಸಿಂಗ್ ಸರ್. ಇದು ವೆಸ್ಟ್ ಫೇಸಿಂಗಾ? ಸರ್. ಸೊ ಫ್ರಂಟಲ್ಲಿ ವೀಕ್ಷಕರೇ ನೋಡ್ತಾ ಇರ್ಬೋದು, ಒಳ್ಳೆ ಎಲಿವೇಶನನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಬ್ಯಾಂಡು, ಗ್ರೂಸು. ಸೊ ಆ ಕಡೆ ಟೈಲ್ಸ್ ತಾನೇ ಹಾಕಿರುತ್ತೆ? ಹೌದು ಸರ್, ಟೈಲ್ ಸರ್. ಕ್ಲಾಡಿಂಗ್ ಟೈಲ್ಸನ್ನು ಹಾಕಿದ್ದಾರೆ ವೀಕ್ಷಕರೇ. ಎಲ್ಲ ಕಡೆ UPVC ವಿಂಡೋಸ್ ಯೂಸ್ ಮಾಡಿದ್ದೀರಾ ಸರ್? ಹೌದು ಸರ್, ಹೌದು ಸರ್. ಕಂಪ್ಲೀಟ್ ಆಗಿ. ಆ್ಯಂಡ್ ಇದು ಎಂಟೈರ್ ಕ್ಲೋಸ್ಡ್ ಗೇಟೇ ಮಾಡಿಬಿಟ್ಟಿದ್ದೀರಾ? ಹೌದು ಸರ್, ಸೇಫ್ಟಿ ವೈಸ್ ಕ್ಲೋಸ್ ಮಾಡಿರೋದು ಸರ್. ಓಕೆ ಸರ್. ವಾಟ್ ಅಬೌಟ್ ಪಾರ್ಕಿಂಗ್ ಸರ್? ಹೊರಗಡೆನೂ ನಾವು ಪಾರ್ಕ್ ಮಾಡ್ಕೋಬೋದು ಸರ್. 2 ವೀಲರ್ ಪಾರ್ಕ್ ಇದೆ? 2 ವೀಲರ್ ಪಾರ್ಕಿಂಗ್ ಇದೆ. ಓಕೆ ಓಕೆ. ಸೊ ವೀಕ್ಷಕರೇ, ಇಲ್ಲಾನೇ ಹತ್ತಿರದಲ್ಲೇ ಮೇನ್ ರೋಡ್ ಇದೆ ನೋಡಿ. ಅದೇ ಅಲ್ವಾ ಸರ್ ಮೇನ್ ರೋಡ್? ಹೌದು ಸರ್, ಹೌದು. ನೋಡಿ ವೀಕ್ಷಕರೇ, ಈ ಮನೆಯ ಪ್ಲಸ್ ಅದ್ರ ಪಕ್ಕದಲ್ಲಿ ಇರೋದೇ ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದೆ ಅಲ್ಲ ಸರ್ ಇಲ್ಲೇ? ಇದೇ ರೈಲ್ವೆ ಸ್ಟೇಷನ್ ವೀಕ್ಷಕರೇ, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ವೀಕ್ಷಕರೇ. ಆ್ಯಂಡ್ ಇಲ್ಲಿ ನೋಡಿ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಸೂಪರ್ ಸರ್, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇಷ್ಟಾಗಲ ಇದೆ ಸರ್? ಇಲ್ಲಿ ರೋಡ್ ಎಷ್ಟಿದೆ ಸರ್? ಇದು ಬಂದ್ಬಿಟ್ಟು 25 feet. 25 feet ರೋಡ್ ಬರುತ್ತೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಸರ್ ಅಲ್ಲಲ್ಲಿ? ಎಲ್ಲ ಮನೆಗಳಿದೆ ಸರ್. ಬಾಡಿಗೆಗೆ ತಕ್ಕಂತ ಬರ್ತಾರ ಸರ್ ಇಲ್ಲಿ? ಖಂಡಿತ ಬರ್ತಾರೆ ಸರ್. ಇದು ಪಾರ್ಕಿಂಗು. ಎಸ್ ಸರ್. ವೀಕ್ಷಕರೇ, ಆ ಕಡೆ ಒಂದು ಕಾರ್ ನಿಲ್ಲಿಸ್ಬೋದು, ಈ ಕಡೆ ಒಂದು ಕಾರ್ ನಿಲ್ಲಿಸ್ಬೋದು. ಆಮೇಲೆ ಇಲ್ಲೊಂದು ಇಷ್ಟು 2 ವೀಲರ್ಗಳು, 2 ವೀಲರ್ 3-4 2 ವೀಲರ್ ಅಂತೂ ಆರಾಮಾಗಿ ನಿಲ್ಲಿಸ್ಬೋದು. ಸರ್ ಇದು ಗ್ಯಾಸ್ಗಳು ಇದಲ್ವಾ ಸರ್? ಗ್ಯಾಸ್ ಸಿಲಿಂಡರ್ ಇಲ್ಲಿಕ್ಕೆ ಸರ್. ಸಿಲಿಂಡರ್ ಎಲ್ಲ ಇಡೋದಕ್ಕೆ. ಸರ್ ನೀರಿಗೆ ಏನು ವ್ಯವಸ್ಥೆ ಇದೆ ಸರ್ ಇಲ್ಲಿ? ಸರ್ CMC ವಾಟರ್ ಇದೆ ಸರ್. CMC ವಾಟರ್ ಇದೆ. CNC ರೆಗ್ಯುಲರ್ ಆಗಿ ವಾಟರ್ ಬರುತ್ತೆ ಸರ್ ಇಲ್ಲಿ? ಓಕೆ. ಸಫಿಷಿಯಂಟ್ ಇದೆ ಸರ್ ನೀರು. ಹೌದಾ? ಪವರ್ ಕನೆಕ್ಷನ್? ಪವರ್ ಕನೆಕ್ಷನ್ ಇದೆ ಸರ್. ಇದೆ ಅಲ್ವಾ? ಯಾಕಂದ್ರೆ ಪವರ್ ಕನೆಕ್ಷನ್ ಕೊಡ್ತಾ ಇಲ್ಲ ಇದಕ್ಕೆ, ಬಿಲ್ಡಿಂಗ್ ಇದೆಯಾ? ಇದೆ ಸರ್. ಓಕೆ. ಸೊ ವೀಕ್ಷಕರೇ, ಇದು ಫ್ರಂಟ್ ಅಲ್ಲಿ ಟೈಲ್ಸ್ ಕ್ಲಾಡಿಂಗ್ ಅನ್ನು ಯೂಸ್ ಮಾಡಿದ್ದಾರೆ. ಪವರ್ ಕನೆಕ್ಷನ್ ಬಗ್ಗೆ ಹೇಳಿದೆ ನೋಡಿ, ಇಲ್ಲಿ ಮೀಟರ್ ಎಲ್ಲ ಹಾಕ್ಸಿದ್ದಾರೆ. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. ಸರ್ ಇಲ್ಲಿ ಫಸ್ಟ್ 1 BHK ಸರ್ ಇದು? ಎಸ್ ಸರ್, ಹೌದು ಸರ್. ಸಂಪ್ ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಸರ್? ಸರ್ 15,000 ಲೀಟರ್ ಸರ್. 15,000. ಓಕೆ, ಪರವಾಗಿಲ್ಲ. ಸೊ ಎಲ್ಲ ಟೀಕ್ ಡೋರ್ ಅಲ್ವಾ ಸರ್? ಹಾಂ ಸರ್. ನೋಡಿ ವೀಕ್ಷಕರೇ, ಮೇನ್ ಡೋರ್ ಟೀಕು ಪ್ಲಸ್ ಪೂಜಾ ಮನೆ ಟೀಕ್ ಇದೆ ಸರ್. ಪೂಜಾ ಮನೆ ಮೇನ್ ಡೋರ್ ಮಾತ್ರ ಟೀಕ್ ಹಾಕಿದ್ದೀರಾ ಅಲ್ವಾ? ಮತ್ತೆಲ್ಲ ಫ್ಲಶ್ ಡೋರ್ ಒಳಗಡೆ. ಸೊ ವೀಕ್ಷಕರೇ, ಫರ್ನಿಶ್ಡ್ ಅಂತ ಅಂದರು ನೋಡಿ. TV ಯೂನಿಟ್ ಆಗಿದೆ. ಇಲ್ಲಿ ಒಂದು ಸಿಂಕನ್ನು ಕೊಟ್ಟಿದ್ದಾರೆ. ಕೆಳಗೆ ವಾಷಿಂಗ್ ಮಿಷಿನ್ ಇಳಿಕ್ಕೂ ಪ್ರಾವಿಷನ್ ಕೊಟ್ಟಿದ್ದೀವಿ. ಹಾಂ ಹಾಂ. ವಾಶ್ರೂಮ್ ಸೈಜ್ ದೊಡ್ಡದಾಗಿದೆ ಸರ್ ಇದು? ಸರ್. ಇದು WPC ಡೋರ್ ಅಲ್ವಾ ಸರ್? ಹೌದು ಸರ್. ಓಕೆ. ಸೊ ವೀಕ್ಷಕರೇ, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್? ಜಾಗ್ವಾರಾ? ಹಾಂ ಸರ್. ಓಕೆ. ಆಮೇಲೆ ಇದೆಲ್ಲ SS ಹಾಕಿದ್ದೀರಾ? ಓಕೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕ? ಸರ್, ವಾಷಿಂಗ್ ಮಿಷಿನ್ ಅಂಡ್ ಟೇಬಲ್ ಟಾಪ್ ಎರಡು ಕೊಟ್ಟಿದ್ದೀವಿ ಸರ್. ಎರಡಕ್ಕೂ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಇದು ದೇವ್ರ ಮನೆ. ದೇವ್ರ ಮನೆ. ಇಂಡಿವಿಜುವಲ್ ದೇವ್ರ ಮನೆ ಕೊಟ್ಟಿದ್ದೀರಲ್ಲ ಸರ್? ತುಂಬ ಜನ ಬಾಡಿಗೆ ಮನೆಗೆ ದೇವ್ರ ಮನೆ ಕೊಡಲ್ಲ. ಇಲ್ಲ, ದೇವ್ರ ಮನೆನೂ ಪ್ರಾವಿಷನ್ ಮಾಡಿದ್ವಿ ಸರ್. ಓಕೆ. ಹಿಂಗೆ ಕಿಚನು ಸಹಿತ ಮಾಡರ್ನ್ ಕಿಚನ್ ಟೈಪೇ ಮಾಡಿದ್ರೆ ಸರ್. ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಅದಕ್ಕೇನು ಇದು ಮಾಡಲಿಲ್ಲ, ಅದನ್ನು ಸಹಿತ. ಸೊ ಮಾಡ್ಯುಲರ್ ಕಿಚನ್ ಮಾಡಿದ್ದೀರಾ ಅಲ್ವಾ? ಎವ್ರಿಥಿಂಗ್ ಇಸ್ ರೆಡಿ. ಎಸ್ ಸರ್. ನೋಡಿ ವೀಕ್ಷಕರೇ, ಪ್ರತಿಯೊಂದು ರೆಡಿ ಇದೆ. ಟ್ಯಾಡೋ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ಒಂದು ರೂಮ್ ಅಲ್ವಾ ಸರ್ ಇಲ್ಲಿ? ಸರ್. ವೀಕ್ಷಕರೇ ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೂ ಲೈಟ್ ಹಾಕಿಲ್ಲ. ಮೇಲ್ಗಡೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ವಾರ್ಡ್ರೋಬ್ ಎಲ್ಲ ರೆಡಿ ಅಲ್ವಾ ಸರ್? ರೆಡಿ ಇದೆ ಸರ್. ಓಕೆ. ಫ್ಲಶ್ ಡೋರನ್ನು ರೆಡಿ ಮಾಡಿದ್ದಾರೆ.
1 BHK. ಸರ್ ಈ ಮನೆಗೆ ಎಷ್ಟು ರೆಂಟ್ ಬರ್ಬೋದು ಸರ್? ಸರ್ ರೆಂಟ್ ಅಂತ ಬಂತಾದ್ರೆ ನಮಗೀಗ ಒಂದು 10,000 ರೆಂಟ್ ಅಂತ ಸಿಗುತ್ತೆ ಸರ್. ಅರೌಂಡ್ 10,000 ಅಂತ ಫಿಕ್ಸ್. ಸರ್. ಓಕೆ, ಸೂಪರ್. ಅಂಡ್ ವೀಕ್ಷಕರೇ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸೇಫ್ಟಿ ಗ್ರಿಲ್, ಎನಿ ಕಂಡೀಷನ್, ಏನು ತೊಂದರೆ ಇಲ್ಲ. ಗೇಟ್ ಒಂದು ಕ್ಲೋಸ್ ಆದ್ರೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ನಾವು ಮಾಡಿದ್ವಿ ಸರ್. ಓಕೆ, ಸೊ ಇದನ್ನು ಯೂಸ್ ಮಾಡ್ಕೋಬೋದಲ್ವ ಸರ್ ಈ ಜಾಗನ? ಇವಾಗ ಗ್ಯಾಸ್ ಆ ಕಡೆ ಹಾಕಿರೋದ್ರಿಂದ ಈ ಜಾಗ ಯೂಸ್ ಮಾಡ್ಬೋದು. 3 ಫೀಟ್ ಸರ್ ಇದು ಆಗಲ್ಲ? ಹೌದು ಸರ್. ಗ್ರಾನೈಟ್ ಕೂಡ ಹಾಕಿದ್ದೀರಾ? ಎಸ್ ಸರ್. ನೋಡಿ ವೀಕ್ಷಕರೇ, ರೈಸರ್ಗೆ ಟೈಲ್ಸು ಮತ್ತು ಗ್ರಾನೈಟು. ಆ್ಯಂಡ್ ಇಲ್ಲಿ ನೋಡಿ ಎಂಟೈರ್ ಗ್ರಿಲ್ ಅಲ್ವಾ ಸರ್ ಇದು? ಎಂಟೈರ್ ಗ್ರಿಲ್ ಸರ್. ಪೈಪ್ ಸ್ಟ್ರಕ್ಚರು. ಎಸ್ ಸರ್. ಓಹ್, ಇಲ್ಲೂ ಕೂಡ ಸೇಫ್ಟಿ ಡೋರ್ ಹಾಕ್ಕೊಟ್ಟಿದ್ದೀರಾ? ಎಸ್ ಸರ್. ಒಳ್ಳೆ ಮತ್ತೆ ಫಸ್ಟ್ ಫ್ಲೋರ್ ಸಹಿತ ಎರಡಕ್ಕೂ ಸೇಫ್ಟಿ ಡೋರ್ ಹಾಕ್ಬಿಟ್ಟು ಇದು ಮಾಡಿದ್ದೀವಿ. ಸೊ ನಾವೇನು ಮಾಡೋ ಅಗತ್ಯನೇ ಇಲ್ವಲ್ಲ ಸರ್? ಏನೂ ಇಲ್ಲ ಸರ್. ಓಕೆ, ಆ್ಯಂಡ್ ಇಲ್ಲಿ ನೋಡಿ ವೀಕ್ಷಕರೇ, ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಎಸ್ ಸರ್. ಆ್ಯಂಡ್ ಇಲ್ಲಿ ಟೈಲ್ಸ್ ಕ್ಲಾಡಿಂಗ್ ಇದೆ. ವುಡನ್ ವಿಂಡೋ ಸರ್ ಇದು. 6x6 ಅಲ್ವಾ ಇದು? 6x6 ಸರ್. ದೊಡ್ಡದು. ವಾವ್, ಈ ಡೋರ್ ಚೆನ್ನಾಗಿದೆ ಸರ್. ಎಸ್ ಸರ್. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಇದು. ಓ ವಾವ್ ಸರ್, ಓನರ್ ಮನೆ ತುಂಬ ದೊಡ್ಡದಾಗಿದೆ ಸರ್. ಸರ್ 15x15 ಬರುತ್ತೆ ಸರ್ ಇದು. ಹಾಲ್ 15x15? ಹಾಲ್ 15x15 ಇದೆ. ವೀಕ್ಷಕರೇ, TV ಯೂನಿಟ್ ನೋಡಿ, ತುಂಬಾ ಕ್ರೇಜಿಯಾಗಿ ಮಾಡಿದ್ದಾರೆ TV ಯೂನಿಟ್ಟು. ಈ ಕಡೆ ದೇವ್ರ ಮನೆ, ಪೂಜಾ ಮನೆ ಸರ್. ಪೂಜಾ ರೂಮ್ ಸೈಜ್ ಎಷ್ಟಿದೆ ಸರ್? ಸರ್ 4.5x5 ಇದೆ ಸರ್. 4.5x5 ಅಲ್ವಾ? ಅಗ್ಲನೇ 5 ಕೊಟ್ಬಿಟ್ಟಿದ್ದಾರೆ. ಎಸ್ ಸರ್. ಆ್ಯಂಡ್ ಒಳಗಡೆ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಎಸ್ ಸರ್. ಟೀ ಕುಡ್ನ ಡೋರು ಒಳಗೆ ಕೂತ್ಕೊಂಡು ಪೂಜೆ ಮಾಡೋಂಥದ್ದು ಫೆಸಿಲಿಟಿ ಮಾಡಿದ್ದೀರಾ ಅಲ್ವಾ? ಇಂಟೀರಿಯರ್ ಎಲ್ಲ ನಿಮ್ಮವರೇ ಮಾಡಿರೋದ ಸರ್? ಗೊತ್ತಿರೋರೆ. ನೋಡಿ ವೀಕ್ಷಕರೇ, ಸೊ ಕಿಚನ್ ಸೈಜ್ ಏನಿರ್ಬೋದು ಸರ್? ದೊಡ್ಡದಾಗಿದೆ ಸರ್. ದೊಡ್ಡದಾಗಿದೆ, ಓಪನ್ ಕಿಚನ್ ಟೈಪ್ ಸರ್. ದೊಡ್ಡದಾಗಿದೆ ಸರ್. ಎಷ್ಟು ದೊಡ್ಡದಿದೆ ಸರ್ ಒಂದು ಅಂದಾಜು? ಸರ್ ಹಿಂಗೆ ಬಂದ್ಬಿಟ್ಟು 15 ಬಂದ್ಬಿಟ್ಟು 12 ಫೀಟ್ ಬರುತ್ತೆ ಸರ್. 12x15? ಎಸ್ ಸರ್. ಸೂಪರ್ ಆಗಿದೆ ಸರ್ ಇದು. ಪ್ಲಸ್ ಅಲ್ಲಿ ಇಂಟೀರಿಯರ್ ನೋಡ್ಬೋದು, ಕಲರ್ ಇಂಟೀರಿಯರ್ ಮಾಡಿಲ್ಲ ಸರ್, ನೀಟಾಗಿ ಒಳ್ಳೆ ಇಂಟೀರಿಯರ್ ಮಾಡಿದ್ದಾರೆ. ಪ್ರೊಫೈಲ್ ಹ್ಯಾಂಡಲ್ಗಳನ್ನು ಹಾಕಿದ್ದಾರೆ. ಟ್ಯಾಂಡಮ್ ಕೊಟ್ಟಿದ್ದೀರಾ? ಎಲ್ಲ ಟ್ಯಾಂಡಮ್ಮೇ. ಎಸ್ ಸರ್. ತುಂಬ ಜನ ಸ್ಟೀಲ್ ಇದು ಕೊಡ್ತಾರೆ, ಕಂಪ್ಲೀಟ್ ಟ್ಯಾಂಡಮನ್ನು. ಬಾಟ್ಲ್ ಪುಲ್ ಔಟು ಅದು ಟ್ಯಾಂಡಮ್ಮೇ. ಎಸ್ ಸರ್. ವೀಕ್ಷಕರೇ, ಇಲ್ಲೆಲ್ಲ ನೋಡಿ ಎಂಬೋಸ್ಡ್ ಟೈಲ್ಸ್ ಹಾಕಿದ್ದಾರೆ. ಸೆಂಟರ್ ಯೂನಿಟ್, ವಾಲ್ ಯೂನಿಟ್ಟು, ಆ್ಯಂಡ್ ಇದು ಕಂಪ್ಲೀಟಾಗಿ ಲಾಫ್ಟ್. ಓ, ಇಲ್ಲಿ ರಾಫ್ಟರ್ಸ್ ಹಾಕ್ಬಿಟ್ರಾ? ಎಸ್ ಸರ್. ಇದು ಚಿಮ್ನಿ ಹೋಲು. ಪ್ಲಸ್ ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೂ ಪ್ರಾವಿಷನ್ ಕೊಟ್ಟಿದ್ದೀವಿ ಅಲ್ಲೂ. ಇಲ್ಲೂ ವಾಷಿಂಗ್ ಮಿಷಿನ್ ಪ್ರೊವಿಷನ್? ವಾಷಿಂಗ್ ಮಿಷಿನ್ ಆ್ಯಂಡ್ ಫ್ರಿಜ್ಜಿಗೆ ಎರಡಕ್ಕೂ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲಿ ಫ್ರಿಜ್ ಇಟ್ಕೋಬೋದು, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್, ನಿಜವಾಗ್ಲೂ ಸೂಪರ್ ಆಗಿದೆ ಇದು. ಓನರ್ಗೆ ಮಾತ್ರ ಒಳ್ಳೆ ಇದೆ. ಆ್ಯಂಡ್ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಎಲ್ಲ ಬಂದಿದೆ. ಈ ಕಡೆ ಬಂದರೆ ಒಂದು ವ್ಯಾನಿಟಿ. ಎಸ್ ಸರ್. ಸೊ ಇಲ್ಲಿ ವಾಶ್ ಮಿಷಿನ್ ಹಾಕಿ ಕೆಳಗಡೆ ಒಂದು ಸ್ಟೋರೇಜ್ ಮಾಡಿ ಮೇಲ್ಗಡೆ ಟ್ಯಾಡೋ ಟೈಲ್ಸ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಇಲ್ಲೊಂದು ಬೆಡ್ರೂಮು, ಆ ಕಡೆ ಒಂದು ಬೆಡ್ರೂಮು ಅಲ್ವಾ? 2 ಬೆಡ್ರೂಮ್ ಇದೆ ಸರ್. ಸೈಜ್ ಏನು ಬೆಡ್ರೂಮ್ ಸರ್? ಸೈಜ್ ಏನು ಇದು? ಬಂದ್ಬಿಟ್ಟು 12x12 ಬರುತ್ತೆ ಸರ್. 12x12. ಎಸ್ ಸರ್. ಒಳ್ಳೆ, ಬಟ್ ಕಲರು ನೀಟಾಗಿ ಮಾಡಿದ್ದೀರಾ ಸರ್. ಈ ಕಲರ್ಸ್ ಎಲ್ಲ ಇದೆಯಲ್ಲ, ಹೌದು ಸರ್, ಒಳ್ಳೆ ಚೂಸ್ ಮಾಡಿದ್ದೀರಾ. ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆ ಕಲರ್ ಇಷ್ಟ ಆಗಿಲ್ಲ, ಇಷ್ಟು ಕಲರ್ ಇಷ್ಟ ಆಗಿಲ್ಲ, ಟೆನ್ಷನ್ನೇ ಇಲ್ಲ. ಸೊ ಇದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಇದೆಯಾ ಸರ್? ಇದು ಅಟ್ಯಾಚ್ ವಾಶ್ರೂಮ್ ಸರ್. ಹಾಂ. ಸೊ ವೀಕ್ಷಕರೇ, ಸರ್ ಸೈಜ್ ಏನು ಈ ವಾಶ್ರೂಮ್ದು? ಸರ್ ಇದು ಬಂದ್ಬಿಟ್ಟು 9x4.5 ಇದೆ ಸರ್. 9x4.5 ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದೀರಾ. ಆ್ಯಂಡ್ ವೀಕ್ಷಕರೇ, ಇಲ್ಲೊಂದು ಚೂರು ಸ್ಟೋರೇಜ್ ಇದೆ, ಚಿಕ್ಕದಾಗಿ ಒಂದು ಸ್ಟೋರೇಜು. ಇದು WPC ಡೋರು, ಕರೆಕ್ಟಾ ಸರ್ ಇದು? ಸರ್. ಓಕೆ, ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಎಕ್ಸಸ್ ಫಿಟ್ಟಿಂಗ್ಸ್ ಬರುತ್ತೆ. ಹೌದು ಸರ್. ಇವೆಲ್ಲ ನಿಮಗೆ ಸ್ಯಾನಿಟರಿ ಬಂದ್ಬಿಟ್ಟು ಜಾಗ್ವಾರ್ ಬರುತ್ತೆ ಕಂಪ್ಲೀಟ್ ಆಗಿ. ನೋಡಿ, ಇವೆಲ್ಲ ಬಟ್ಟೆ ಇದು ಒಣಗ ಹಾಕೋದಕ್ಕೆ ಎಲ್ಲ ಮಾಡಿದ್ದಾರೆ. ಟೈಲ್ಸ್ ಮ್ಯಾಟ್ ಅಲ್ವಾ ಸರ್ ಇದು? ಹೌದು ಸರ್. ಸ್ವಲ್ಪ ಕಾಸ್ಟ್ಲಿ ಇದು. ಹೌದು ಸರ್. ಕರೆಕ್ಟಾ? ಫ್ಲೋರಿಂಗಿಗೆ ಸ್ಮಾರ್ಟ್ ಮಾರ್ಬಲ್ ಸರ್ ಇದು? ಹೌದು ಸರ್. ವಾ ವೀಕ್ಷಕರು, ಅಲ್ಲಿ ನೋಡಿ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಫಸ್ಟ್ ಬಾಲ್ಕನಿ ನೋಡ್ಕೊಂಬರೋಣ. ಇದು ಬಾಲ್ಕನಿ, ಗ್ಲಾಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಫಾಲ್ ಸೀಲಿಂಗ್ ಇದೆ ಅಲ್ವಾ ಸರ್? ಎಸ್ ಸರ್. ಇವೆಲ್ಲ ಟಫನ್ ಗ್ಲಾಸ್ ತಾನೆ? ಟಫನ್ ಗ್ಲಾಸ್ ಸರ್. ಟಫನ್ ಗ್ಲಾಸ್ ವಿತ್ SS ರೈಲಿಂಗ್ಸ್ ಕೊಟ್ಟು ಮಾಡ್ಸಿರೋದು. SS ರೈಲಿಂಗ್ ಮಾಡಿದ್ದಾರೆ. ಮನೆ ಒಳಗಡೆ SS ಅಲ್ವಾ? ಹೌದು ಸರ್. ವೀಕ್ಷಕರ, ಫ್ಲೋರಿಂಗ್ ತೋರಿಸ್ತೀನಿ. 4x6ದು ನಿಮಗೆ ಸ್ಮಾರ್ಟ್ ಮಾರ್ಬಲ್ಲು. ಎಂಟರ್ ಈ ಫಸ್ಟ್ ಫ್ಲೋರ್ ಏನು ಕೊಡಿ ಕಂಪ್ಲೀಟ್ಲಿ 4x6 ಏನಾ? ಹೌದು ಸರ್. 15 mm ತಾನೆ? ಎಸ್ ಸರ್. ದಪ್ಪ ಬರುತ್ತೆ. ಹೌದು ಸರ್. ಹೌದು ಸರ್. ಸರ್ ಇದು ಸಫಿಷಿಯಂಟ್ ಅಲ್ಲ ಸರ್ ಓನರ್ಗೆ? ಹೌದು ಸರ್. ಆರಾಮ್ ರಾಜರ ಥರ ಇರ್ಬೋದು ಬಾಡಿಗೆ ತಗೊಂಡು. ತುಂಬ ಚೆನ್ನಾಗಿ ಗೊತ್ತಾಗುತ್ತಲ್ಲ ಸರ್. ಸರ್ ಹಾಲೇ ದೊಡ್ಡದಾಗಿದೆ ಸರ್. ಹಾಲೇ ನೋಡ್ತಾ ಇದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಇಂಪ್ರೆಸ್ ಆಗಂತದ್ದು ಹಾಲು ಕಿಚನ್ ಸರ್ ಮೇನ್. ಸೂಪರ್ ಆಗಿದೆ ಸರ್, ಸ್ಪೇಸಿಯಸ್ ಇದು. ಎಸ್ ಸರ್. ಬನ್ನಿ ಸರ್, ಸ್ವಲ್ಪ ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್ ಬೆಡ್ರೂಮ್. ಓ ಸಾರಿ ಸರ್, ಸೈಜ್ ಸರ್ ಇದರದ್ದು? 6x4.5 ಇದೆ ಸರ್. 6x4.5. ಎಸ್ ಸರ್. ರೂಪ್ ಲೆವೆಲ್ ವರೆಗೆ ಟೈಲ್ಸು, ಚಿಕ್ಕದಾಗಿ ಇಲ್ಲೊಂದು ಸ್ಟೋರೇಜು, ಜೊತೆಯಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಜಾಗ್ವಾರ್ನ ಫಿಟ್ಟಿಂಗ್ಸು, SS ನ ಕಮೋಡ್ಸು. ಎಸ್ ಸರ್.
ಈ ಕಡೆ ಇನ್ನೊಂದು ರೂಮ್ ಇದೆಯಾ? ಇನ್ನೊಂದು ರೂಮ್ ಇದೆ ಸರ್. ಇದು ಫ್ಲಶ್ ಡೋರ್ ಅಲ್ವಾ? ಎಸ್ ಸರ್. ಡೋರ್ಸ್ ಎಲ್ಲ ಚೆನ್ನಾಗಿರೋದು ಹಾಕಿದ್ದೀರಾ. ಇದು WPC ಡೋರ್ ವೀಕ್ಷಕರೇ. WPC. ಹಾಂ, ಇದು ಫ್ಲಶ್ ಡೋರ್. ಎಸ್ ಸರ್. ಸರ್ ಈ ರೂಮ್ ಸೈಜ್ ಏನಿದೆ ಸರ್? ಸರ್ ಇದು ಬಂದ್ಬಿಟ್ಟು 9x9 ಬರುತ್ತೆ ಸರ್. 9x9. ಎಸ್ ಸರ್. ಕಿಡ್ಸ್ ಬೆಡ್ರೂಮ್ ಮಾಡ್ಬೋದು. ಎಸ್ ಸರ್. ಅಥವಾ ಪೇರೆಂಟ್ಸ್ ಬೆಡ್ರೂಮು, ಗೆಸ್ಟ್ ಇಲ್ಲ, ಬೆಡ್ರೂಮ್. ಕಿಡ್ಸ್ ಬೆಡ್ರೂಮ್ ಮಾಡ್ಬೋದು ಸರ್. ಇದು ಕಿಡ್ಸ್ ಬೆಡ್ರೂಮ್ ಬೆಟರ್ ಆಗಿದೆ. ಬೆಟರ್ ಆಗಿದೆ. 2 BHK ಅಲ್ವಾ? ಎಸ್ ಸರ್. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಎಲ್ಲ ರೆಡಿ ಇದೆ, ನೋಡ್ಬೋದು. ಈ ಕಡೆಯಿಂದ ಸರ್ ಇದು ಎಸ್ ಸರ್. ಹೀಗೇನಾ? ಓಕೆ. ಸ್ಲೈಡಿಂಗ್ ಡೋರ್ ಸರ್. ಕಂಪ್ಲೀಟ್ ಸ್ಲೈಡಿಂಗ್ ಅಲ್ವಾ? ಕಂಪ್ಲೀಟ್ ಸ್ಲೈಡಿಂಗ್ ನೋಡಿ ವೀಕ್ಷಕರೇ, ಚೆನ್ನಾಗಿದೆ ಬಿಡಿ ಸರ್, ತುಂಬ ನೈಸು. ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು ವೀಕ್ಷಕರೇ. ಲಿಝಾದ್ ಹಾಕಿದ್ದಾರೆ. ಹೌದು ಸರ್. ಯಾವುದಕ್ಕೂ ಕಾಂಪ್ರಮೈಸೇ ಮಾಡಿಲ್ಲ, ಎಲ್ಲ ಬ್ರ್ಯಾಂಡೆಡೇ ಅಲ್ವಾ? ಎಲ್ಲ ಬ್ರ್ಯಾಂಡೆಡ್ ಐಟಮ್ ಸರ್ ಹಾಕಿರೋದು. ಟಾಪ್ ಬ್ರ್ಯಾಂಡೆಡೇ ಹಾಕಿದ್ದಾರೆ. ಎಸ್ ಸರ್. ಚೆನ್ನಾಗಿದೆ, ಸೂಪರ್ ನೈಸ್. ಸರ್ ಮೇಲ್ಗಡೆ ಏನಿದೆ? ಇದ್ರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ 1 BHK 2 ಪೋರ್ಷನ್ಸ್ ಇದೆ ಸರ್. 1 BHK 2 ಮನೆ ಇದೆಯಾ? 2 ಮನೆ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಸ್ಟೇರ್ ಕೇಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ, ಎಲ್ಲ ಕಂಜೆಸ್ಟೆಡ್ ಆಗಲಿ ಏನೂ ಮಾಡಿಲ್ಲ ಸರ್, ನೀಟಾಗಿ ಮಾಡಿದ್ದಾರೆ. ಸೊ ಪೇಂಟಿಂಗ್ ಎಲ್ಲ ಕೋಟಿಂಗ್ ಆಗಿದೆ, ಇನ್ನೊಂದು ಕೋಟೆ ಆಗಬೇಕಾ ಸರ್ ಇವಾಗ? ಎಲ್ಲ ಆಗಿದೆ ಸರ್. ಎಲ್ಲ ಎವ್ರಿಥಿಂಗ್ ಡನ್ ಆಗಿದೆ ಸರ್. ಸೊ 1 BHKನ 2 ಪೋರ್ಷನ್. 2 ಪೋರ್ಷನ್ ಸರ್. ಓಕೆ, ಸ್ವಲ್ಪ ಈ ಪೋರ್ಷನ್ ನೋಡ್ಕೊಂಡು ಬಂದ್ಬಿಡೋಣ. ಎಸ್ ಸರ್. ನೋಡಿ ವೀಕ್ಷಕರೇ, ಟೀ ಕುಡ್ನ ಡೋರು, ಎಲ್ಲ ಕಡೆ ಟೀ ಕುಡ್ ಡೋರ್ ಎಲ್ಲ ಕಡೆ ಇದೆ ಸರ್. ಸರ್ ಇದ್ರ ಹಾಲ್ ಏನು ಸೈಜ್ ಇದೆ ಸರ್? ಇದು 15x12 ಇದೆ ಸರ್. 15x12 ಇದೆ. TV ಯೂನಿಟ್ ಆಗಿದೆ. ಎಸ್ ಸರ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯಾನಿಟಿ, ಕೆಳಗಡೆ ಇದು ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ. ಎಸ್ ಸರ್. ಆ್ಯಂಡ್ ಈ ಕಡೆ ವಾಶ್ರೂಮು. ಸರ್ ಇದು 12x4 ಸಾರಿ 7x4 ಇದೆ ಸರ್. 7x4 ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ಅಲ್ವಾ ಸರ್? ಎಸ್ ಸರ್. ಜಾಗ್ವಾರ್ ಮತ್ತು SS WPC ಡೋರು. ಎಸ್ ಸರ್. ಸೇಮ್ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇದೆ ಸರ್. ಎಲ್ಲ 4 ಯೂನಿಟ್ಸು ಒಂದೇ ಥರ ಮಾಡಿದ್ವಿ ಸರ್. ರೆಂಟಲ್ದು 4 ಯೂನಿಟು ಸೇಮ್ ಮಾಡಿದ್ದೀರಾ? ಮಾಡಿದ್ವಿ ಸರ್. ಓಕೆ, ಬನ್ನಿ ಅದಕ್ಕೂ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಎಸ್ ಸರ್. ತಗೊಳ್ಳೋಂಥವ್ರು ನೋಡ್ತಾರೆ. ನೋಡಿ ವೀಕ್ಷಕರೇ, ಇದು ದೇವ್ರ ಮನೆ ವಿತ್ ಟೀ ಕುಡ್ನ ಡೋರು ವಿತ್ ಗ್ಲಾಸ್ ಇಂಟಿಗ್ರೇಷನ್ನು, ಫ್ಲಶ್ ಡೋರ್ ಇದ್ರದ್ದು ರೂಮ್ದು. ಈ ರೂಮ್ ಸೈಜ್ ಹೇಳಿ ಸರ್. ಎಲ್ಲ ಪೋರ್ಷನ್ಸ್ ಒಂದೇ ಥರ ಬರುತ್ತೆ ಸರ್. ಇದು 12x12 ಬರುತ್ತೆ ನಮಗೆ. 12x12 ಬರುತ್ತೆ. ಓಕೆ, ಸೊ ಇಲ್ಲಿ ಒಂದು ಕಾಂಪ್ಯಾಕ್ಟ್ ಆಗಿ ಇದು ಮಾಡಿದ್ದೀರಾ? ಹೌದು ಸರ್. ಇದು ಡ್ರೆಸ್ಸಿಂಗು. ಓಕೆ ವೀಕ್ಷಕರೇ, ಬನ್ನಿ. ಫ್ಲೋರಿಂಗ್ ಸರ್ ಇಲ್ಲಿ 2x4 ಅಲ್ವಾ? ಹೌದು ಸರ್. ಕೆಳಗಡೆ ಎಲ್ಲ ಸ್ಮಾರ್ಟ್ ಮಾರ್ಬಲ್, ಇಲ್ಲಿ 2x4 ಹಾಕಿದ್ದೀರಾ? ಎಸ್ ಸರ್. ಹೌದು. ಹೊರಗಡೆ ಎಲ್ಲ ಗ್ರಾನೈಟು. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಗ್ರಾನೈಟು. ಆ್ಯಂಡ್ ನೋಡಿ ಇಲ್ಲಿ ಸೇಫ್ಟಿ ಡೋರ್. ಸರ್. ಈ ಮನೆಗೂ ಒಂದು ಸೇಫ್ಟಿ ಡೋರ್ ಅಂತ ಇದೆ, ಅವ್ರವ್ರ ಪೋರ್ಷನ್ ಅವ್ರವ್ರಿಗೆ. ಎಸ್ ಸರ್. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲೊಂದು ಮ್ಯಾಟ್ರ್ ತೋರಿಸ್ತೀನಿ ನೋಡಿ. ಇದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆಯಲ್ಲ ಸರ್ ಇದು. ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ದಲ್ಲ ಸರ್. ನೋಡಿ ವೀಕ್ಷಕರೇ, ಇದು 2ನೇ ಪೋರ್ಷನ್ನು. ಸೇಮು, ಇಲ್ಲಿ TV ಯೂನಿಟ್ಟು ಎಲ್ಲ ಸೇಮ್ ಟು ಸೇಮೇ ಇದೆ. ಆದರೂ ಒಂದು ಮ್ಯಾಟ್ರ್, ಒಂದು ರೌಂಡ್ ನಾನು ನಿಮಗೆಲ್ಲ ತೋರಿಸ್ಬಿಡ್ತೀನಿ. ನೋಡಿ ವೀಕ್ಷಕರೇ, ಓಕೆ, ಇದು ದೇವ್ರ ಮನೆ. ಆ್ಯಂಡ್ ಈ ಕಡೆ ರೂಮು, ಆವಾಗಲೇ ನೋಡಿದ್ರಲ್ವಾ, ಸೇಮ್ ರೂಮು. ಓಕೆ, ಈ ಕಡೆ ಬಂದರೆ ಕಿಚನ್. ಎಸ್ ಸರ್. ಎವ್ರಿಥಿಂಗ್ ಈಸ್ ರೆಡಿ, ಸಂಸಾರ ಬರ್ಬೋದು. ಯಾರಾದರೂ ಆಲ್ರೆಡಿ ಬಾಡಿಗೆ ಕೊಡಿ ಸರ್ ಅಂತ ಕೇಳಿಲ್ಲ ಸರ್ ನಿಮಗೆ? ಸರ್ ಈಗಾಗಲೇ ಕೇಳಿದ್ದಾರೆ ಸರ್. ಸೊ ಅಂದರೆ ನಾವೀಗ ಪರ್ಚೇಸ್ ಮಾಡ್ತಿದ್ದಂಗೆ ಬಾಡಿಗೆ ಬಂದ್ಬಿಡ್ತಾರೆ ಸರ್, ಇಮಿಡಿಯೇಟ್. ಈಗ ನೀವು ಪರ್ಚೇಸ್ ಆಗ್ತಿದ್ದಂಗೆ ವಿತಿನ್ 1 ವೀಕ್ ಒಳಗೆ ಎಲ್ಲ ಫಿಲಪ್ ಆಗೋಗುತ್ತೆ. ಎಲ್ಲ ಫಿಲಪ್ ಆಗುತ್ತೆ. ಓಕೆ ವೀಕ್ಷಕರೇ, ಬನ್ನಿ ಟೆರಸ್ಸಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲೂ ಒಂದು ರೂಮ್ ಇದೆ. ಎಸ್ ಸರ್. 1 BHK ಪೋರ್ಷನ್ ಸರ್. 1 BHK ಪೋರ್ಷನ್ ಸರ್ ಅದು? ಎಸ್ ಸರ್. ಇದು CNC ಕಟಿಂಗ್ ಮಾಡಿರೋದು. ಎಸ್ ಸರ್. ಟೆರಸ್ಸಿಗೆ ಕರ್ಕೊಂಡೋಗಿ ಇನ್ನೊಂದು ಕಾರಣ ಅಂದರೆ ವೀಕ್ಷಕರೇ, ಇಲ್ಲಿ ಸುತ್ತಮುತ್ತಲು ತೋರಿಸ್ಬೇಕು ನಿಮಗೆ. ಏರಿಯಾ ಕಾಲೇಜಲ್ಲಿ ಬರುತ್ತೆ, ಎಲ್ಲ ತೋರಿಸ್ಬೇಕು. ಇದು ಟೆರಸ್ ಅಲ್ವಾ ಸರ್ ಇದು? ಸರ್. ಹೌದು ಸರ್. ನೋಡಿ ವೀಕ್ಷಕರೇ, ಬಟ್ಟೆ ಒಣಗಾಕೋದಕ್ಕೆ ಜಾಗ, ಬಟ್ಟೆ ತೊಳೆಯೋದಕ್ಕೆ ಜಾಗ ಮಾಡಿದ್ವಿ ಸರ್. ಎಲ್ಲ ಇದೆ. ಆ್ಯಂಡ್ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಅಲ್ವಾ ಸರ್ ಇದು? ಹೌದು. ಮೇಲೇನೆ ಬಟ್ಟೆ ಒಣಗಿ ಹಾಕೋದಕ್ಕೆ ಕಲ್ಲು ಮಾಡಿದ್ವಿ ಸರ್. ಹೋಗೋಣ. ಹಾಂ ಸರ್, ಪ್ರಾಪರ್ ಮಾಡಿದ್ದೀರಾ ಸರ್. ಸುಮ್ಮನೆ ಒಂದು ಏಡಿ ಕೊಟ್ಬಿಡ್ತಾರೆ ಎಲ್ಲರೂ. ಹೌದು ಸರ್. ಹೌದು. ಸೇಲ್ ಬಿಲ್ಡಿಂಗ್ ಇಷ್ಟು ನೀಟಾಗಿ ಮಾಡಿದ್ದೀರಾ, ಅದೇ ಖುಷಿ ಆಗ್ತಿರೋದು ನನಗೆ. ಸೇಫ್ಟಿ ವೈಸು ಬೇಕಲ್ಲ ಸರ್ ಅವ್ರಿಗೂ. ನೋಡಿ ವೀಕ್ಷಕರೇ, ಇದು 1 BHK ಪೋರ್ಷನ್ನು. ಡೋರೆಲ್ಲ ತುಂಬ ಚೆನ್ನಾಗಿದೆ. ಇದು ಸೇಮ್ ಇದೆ ಅಲ್ವಾ ಸರ್ ಇದು? ಎಲ್ಲ ಸೇಮ್ ಸರ್. ವಾಹ್, ಜಸ್ಟ್ ಫೇಸಿಂಗ್ ಒಂದು ಚೇಂಜ್ ಆಗುತ್ತೆ. ಇನ್ನು ಪೋರ್ಷನ್ ಯೂನಿಟ್ಸ್ ಎಲ್ಲ ಒಂದೇ ಥರ ಇದೆ. ಒಂದೇ ಥರ ಒಂದೇ ಥರ ಇದೆ. ಚೆನ್ನು ಬಾಡಿಗೆ ಮನೆ ಅಂತ ಏನು ಕಡಿಮೆ ಮಾಡೋಕ್ಕೋಗಿಲ್ಲ ಸರ್. ಓಕೆ, ನೋಡಿ ವೀಕ್ಷಕರೇ, ಚೆನ್ನಾಗಿದೆ ಬಿಡಿ ಸರ್. ಇದು ಕಿಚನ್ನು ಸರ್. ಈ 1 BHKಗೆಲ್ಲ ಏನು ರೆಂಟ್ ಬರುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ 8 to 10,000 ಗಂಟೆ ಇದೆ ಸರ್. 8 to 10,000 ಇದೆ ಸರ್.
ಓಕೆ 2 BHK ಏನು ರೆಂಟ್ ಬರ್ಬೋದು 2 BHK ಬಂದ್ಬಿಟ್ಟು 16,000 ಗಂಟೆ ಇದೆ ಸರ್. 16,000 to 20,000 ಗಂಟೆ ಇದೆ ಸರ್. ಸೂಪರ್ ಬನ್ನಿ ಸರ್. 16 to 20 ಬರ್ಬೋದಲ್ವಾ? 20 ಬರುತ್ತೆ ಸರ್. ಮೇಲೆ ಹೋಗ್ಬಿಡೋಣ ಸರ್ ಸ್ವಲ್ಪ. ಹೋಗಿ ಬರುತ್ತೆ. ಬನ್ನಿ ವೀಕ್ಷಕರೇ, ಪ್ರಾಪರ್ ಸ್ಟೇರ್ ಕೇಸ್ ಇದೆ. ಇದೇ ಭಾಳ ಖುಷಿಯಾಗಿದ್ದು ನನಗೆ, ನೀಟಾಗಿ ಮಾಡಿದ್ದಾರೆ ಸ್ಟೇರ್ ಕೇಸನ್ನು. ಸೋಲಾರ್ದು ಪ್ಲಂಬಿಂಗ್ ಎಲ್ಲ ಮಾಡಿಟ್ಟಿದ್ದೀರಾ ಸರ್? ಮಾಡಿದ್ದೀವಿ ಸರ್. ಅದನ್ನೇ ನೋಡೋಣ ಅಂತ ಬಂದೆ ನಾನು. ನೋಡಿ, ಸೋಲಾರ್ ಪ್ಲಂಬಿಂಗ್ ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದೇನು ವೈರ್ ಬಿಟ್ಟಿರೋದು ಇಲ್ಲಲ್ಲ ಸರ್? ಕೇಬಲ್ ಇದಕ್ಕೆ ಸರ್. ಓಹೋ, ಅಂದರೆ ಕೇಬಲ್ ಹಾಕೊಳ್ಳೋದಿದ್ರೆ ಬಿಟ್ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ ಸರ್. ಸ್ಮಾರ್ಟ್ ಟಿವಿ ಯೂಸ್ ಮಾಡ್ತಾರೆ, ಆದರೂ ಇವರು ಸರ್ ಇರಲಿ ಅಂತ ಸ್ಟೇಬಲ್ ಬಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಡೆಮಿ ಕಾಲಮ್ಸು. ಎಸ್ ಸರ್. ಓಕೆ ನೋಡಿ, ಇದು ಸೋಲಾರ್ಗೆ ಅಂತ ತೊಗೊಂಡಿರೋ ಪಾಯಿಂಟ್ಸ್ ಸರ್ ಇವೆಲ್ಲ ಸೋಲಾರ್ ಪಾಯಿಂಟ್ಸಾ? ಎಸ್ ಸರ್. ಎಸ್ ಸರ್. ಟ್ಯಾಂಕ್ ಎಷ್ಟು ಲೀಟ್ರ್ ಸರ್ ಇದು? ಸರ್ 1000 ಲೀಟರ್ದು 2 ಟ್ಯಾಂಕ್ ಕೂರಿಸಿದ್ವಿ ಸರ್. ಓ, ಅಂದರೆ 2000 ಲೀಟರ್ ಟ್ಯಾಂಕ್? 2000 ಲೀಟರ್ ಸರ್. ಸೂಪರ್ ನೋಡಿ ಸರ್, ಒಂಚೂರು ಏರಿಯಾ ಎಕ್ಸ್ಪ್ಲೇನ್ ಮಾಡಿ. ಸಂಪ್ ಬಂದ್ಬಿಟ್ಟು 15,000 ಲೀಟರ್ ಕೆಪಾಸಿಟಿ ಇದೆ. ಹಾಂ. ವಾಟರ್ ಟ್ಯಾಂಕ್ ಬಂದ್ಬಿಟ್ಟು 1000 2 ಕೊಟ್ಟಿದ್ದೀವಿ. 2 ಕೊಟ್ಟಿದ್ದೀರಾ? ಏರಿಯಾ ಎಕ್ಸ್ಪ್ಲೇನ್ ಮಾಡಿ. ಈಗ ಫಸ್ಟ್ ಈ ಕಡೆ ನಮ್ಮ ಏರಿಯಾ ಕಡೆ ಇದು. ಹೌದು ಸರ್. ಅಲ್ಲಿ ವೀಕ್ಷಕರಲ್ಲಿ ಕಾಣ್ತಾ ಇದೆಯಲ್ಲ, ಇದು BDA ಸರ್. BDA ಶಿವರಾಮ್ ಕಾರಂತ್ ಲೇಔಟ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದು ಹೌದು ಸರ್. BDA ಶಿವರಾಮ್ ಕಾರಂತ್ ಲೇಔಟು. ಎಸ್ ಸರ್. ಓಕೆ, ಅಲ್ಲೇ ನಡೀತಾ ಇರುವಂಥದ್ದು. ಆ್ಯಂಡ್ ನೀವು ಈ ಕಡೆ ಹೋದರೆ ಆಚಾರ್ಯ ಕಾಲೇಜ್ ಕಡೆ ಹೋಗ್ತೀರಾ. ಹೌದು ಸರ್. ಈ ಕಡೆ ಹೋದರೆ ಆಚಾರ್ಯ ಕಾಲೇಜ್ ಕಡೆ ಹೋಗ್ತೀರಾ. ಓಕೆನಾ? ಅದಾಯಿತು. ಆ್ಯಂಡ್ ಮೇನಾಗಿ ನಾನು ನಿಮಗೆ ತೋರಿಸ್ಬೇಕಾಗಿರುವಂಥದ್ದು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್. ಇದೇನೇ ಚಿಕ್ಕಬಾಣಾವರ ನೋಡಿ, ಎಲ್ಲ ಕಾಣಿಸ್ತಾ ಇದೆ. ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ಸರ್. ಅಲ್ಲಿ ನೋಡಿ, ಹಾಂ ಸರ್, ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಇಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಎಸ್ ಸರ್. ಆ್ಯಂಡ್ ಈ ಕಡೆ ಒಂದು ಕಾಲೇಜ್ ಇದೆ ಅಂತಂದ್ರಲ್ಲ ಸರ್? ಕೃಷ್ಣ ಕಾಲೇಜ್ ಸರ್. ಕೃಷ್ಣ ಕಾಲೇಜ್ ಇದೆ, ಪ್ಲಸ್ ಪಕ್ಕದಲ್ಲಿ ಹೀರೋ ಸ್ಕೂಲ್ ಇದೆ. ಹೀರೋ ಸ್ಕೂಲ್ ಸರ್, ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಸಪ್ತಗಿರಿ ಇದೆ ತಾನೆ? ಹೌದು ಸರ್. ನೋಡಿ ವರ್ಕ್ ನಡೀತಾ ಇದೆ ವೀಕ್ಷಕರೇ. ಹೌದು ಸರ್. ಸಪ್ತಗಿರಿ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಕಾಲೇಜ್ ಅದೇ ಸರ್. ನಿಯರ್ ಬೈ, ಜಸ್ಟ್ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಬರಲ್ಲ ಸರ್. ಅರ್ಧ ಕಿಲೋಮೀಟರ್ ಇಲ್ಲ ಅಲ್ವಾ ಹೌದು ಸರ್? ಸರ್. ಹೌದು ಸರ್. ನಿಜವಾಗ್ಲೂ ಸರ್, ದಿಸ್ ಒಂದು ಯೂನಿಕ್ ಏರಿಯಾ ಅಂತ ಹೇಳ್ಬೋದು ಸರ್. ಈ ವಿಡಿಯೋ ನೋಡ್ತಿರೋರಿಗೆ, ಮನೆ ಇಷ್ಟಪಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲ್ ಆಗಿ? ಸರ್, ಬೆಟರ್ ಸೈಟ್ ಸರ್ ಇದು. ಇಲ್ಲಿಗೆ ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಏರಿಯಾ ಸರ್. ಇದು ಒಳ್ಳೆ ಏರಿಯಾ ಸರ್. ಪರ್ಚೇಸ್ ಮಾಡ್ಬೋದಾ? ಮಾಡ್ಬೋದು ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಸರ್ ಬನ್ನಿ, ರೇಟ್ ಎಲ್ಲ ಮಾತಾಡ್ಕೊಂಬಿಡೋಣ ಹಾಗಾದ್ರೆ. ಹಾಂ ಸರ್, ನಡೀರಿ ಸರ್. ಮನೆ ನೋಡ್ಕೊಂಬಂದ್ವಿ, ಫೈನಲ್ ಆಗಿ ಏನು ರೇಟ್ ಹೇಳ್ತಾ ಇದ್ರಿ ಸರ್? ಇದು ಸರ್ 1,80,00,000 ಹೇಳ್ತೀವಿ ಸರ್. 1,80,00,000 ಸರ್. ನಾನೊಂದು ಮಾತು ಕೇಳಲ್ಲ ಸರ್, 1,80,00,000 ಒಂದು ಪ್ರೀಮಿಯಂ ರೇಟೇ ಹೇಳ್ತಾ ಇದ್ದೀರಾ. ಈ ಏರಿಯಾಗೆ ಈ ರೇಟು ವರ್ತ್ ಅಂತ ಹೇಳ್ತೀರಾ ನೀವು? ಸರ್, ವರ್ತ್ ಇದೆ. ಸುತ್ತಮುತ್ತಲ ರೇಟ್ ಓಡ್ತಾ ಇದೆಯಾ? ಓಡ್ತಾ ಇದೆ ಸರ್. ನೋಡ್ಬೋದಾ? ನೋಡ್ಬೋದು ಸರ್. ಎಸ್, ನಾನು ಒಪ್ಕೊಂತೀನಿ. ಯಾಕಂತಂದ್ರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಆಚಾರ್ಯ ಕಾಲೇಜು, ಸಪ್ತಗಿರಿ ಕಾಲೇಜು, ಕೃಷ್ಣ ಕಾಲೇಜು ಎಲ್ಲ ಹತ್ತಿರದಲ್ಲೇ ಇರೋದ್ರಿಂದ, ಮಾರ್ಕೆಟ್ ಕೂಡ ಹತ್ತಿರದಲ್ಲೇ ಇರೋದ್ರಿಂದ, ವಾಕೇಬಲ್ ಡಿಸ್ಟೆನ್ಸ್. ನಾವು ಮಾತಾಡ್ತಿರ್ಬೇಕಾದ್ರೆ ಸುತ್ತಮುತ್ತಲು ಏರಿಯಾದು ಫುಟೇಜಸ್ಗಳನ್ನು ಕೂಡ ಆಗ್ತಾ ಇರ್ತೀವಿ. ನಾವು ರೆಗ್ಯುಲರ್ ಆಗಿ ಓಡಾಡೋ ಏರಿಯಾ ಯಶವಂತಪುರ ಕೂಡ ಹತ್ತಿರನೇ ಆಗುತ್ತೆ ಸರ್. ಯಶವಂತಪುರಲ್ಲಿ ಎಷ್ಟು ದೂರ ಆಗುತ್ತೆ ಸರ್? ಸರ್, ಇಲ್ಲಿಂದ ಅಂತಂದ್ರೆ ಒಂದು 5 ಕಿಲೋಮೀಟರ್ ಸರ್. 5 ಕಿಲೋಮೀಟರ್. ಓಕೆ, ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಒಂದು 10-15 ಕಿಲೋಮೀಟರ್ ಇಲ್ಲ ಆಗುತ್ತೆ ಸರ್. ಅಷ್ಟು ಅಲ್ವಾ? 10-15 ಕಿಲೋಮೀಟರ್ಸಲ್ಲಿ ಮೆಜೆಸ್ಟಿಕ್ ಹೋಗ್ಬೋದು. 3 ಕಿಲೋಮೀಟ್ರಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ನಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಯಶವಂತಪುರಕ್ಕೆ ಹೋಗ್ತೀರಾ ಅಂತಂದರೆ 5 ಕಿಲೋಮೀಟ್ರು. ಮೆಜೆಸ್ಟಿಕ್ ಹೋಗ್ತೀರಾ ಅಂತಂದರೆ 15 ಕಿಲೋಮೀಟ್ರಲ್ಲಿ ಹೋಗ್ಬೋದು. ಇನ್ನು ತುಮಕೂರು ಕಡೆ ಹೋಗೋರ್ಗಂತೂ ತುಂಬಾ ಈಸಿ ಅಂತ ಹೇಳ್ಬೋದು. ಇಲ್ಲೇ ಬಂದುಬಿಡುತ್ತೆ, ಹೈವೇ ಸಿಕ್ಬಿಡುತ್ತೆ. ಸೊ ಎಜುಕೇಷನ್ಗೆ ನೋಡ್ತಾ ಇದ್ದೀರಾ, ಹಾಸ್ಪಿಟಲ್ ನೋಡ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ಕೂಡ ಹೇಳಿ ಮಾಡಿಸಿರುವಂಥ ಲೇಔಟ್ ಅಂತ ಹೇಳ್ತೀನಿ ಸರ್. 1,80,00,000 ಡಿಸ್ಕೌಂಟ್ಸ್ ಏನಾದರೂ ಆಗ್ಬೋದಾ ನಮ್ಮ ವೀಕ್ಷಕರು ಬಂದರೆ? ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ಇದೆ, ಲೈಟ್ಲಿ ನೆಗೋಷಿಯಬಲ್ ಇದೆ. ಕುತ್ಕೊಂಡು ಮಾತಾಡಿದ್ರೆ ಒಂದೊಳ್ಳೆ ರೇಟ್ ಮಾತಾಡ್ಕೊಡ್ತಾರೆ. ಆಮೇಲೆ ಲೋನ್ ಕೂಡ ಇದೆ ಅಂತಂದ್ರೆ ಯಾರಾದರೂ ಸರ್ ಲೋನ್ ಕ್ಲಿಯರ್ ಮಾಡಿಕೊಡಿ ಅಥವಾ ಟ್ರಾನ್ಸ್ಫರ್ ಮಾಡಿಕೊಡಿ, ಎರಡು ಆಪ್ಷನ್ ಇದೆ ಸರ್. ಎರಡು ನೀವೇ ಮಾಡ್ಕೊಡ್ತೀರಾ ಸರ್. ಈಗ ಯಾರಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ. ಯಾವ ಟೈಮಿಂದ ಯಾವ ಟೈಮಿಗೆ ಕಾಲ್ ಮಾಡಿ? ಬೆಳಿಗ್ಗೆ ಒಂದು 9 to 7. 9 to 7. 9 to 9 ಮಾಡಲಿ ಬಿಡಿ ಸರ್, ತಗೊಂಡ್ಬಿಡಿ. ಓಕೆ ಸರ್, 9 to 9 ಕಾಲ್ ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ, ಹಾಟ್ ಕೇಕ್ ಇದ್ದಂಗೆ ಆದಷ್ಟು ಬೇಗ ಸೇಲ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಆಮೇಲೆ ನೀವು ಫ್ರೀ ಇರ್ತೀರಾ, ಬಂದು ಮನೆ ಎಲ್ಲ ತೋರಿಸ್ತಾರ? ನೀವ ಬೇರೆ ಯಾರು ಇರ್ತಾರೆ ಸರ್? ಇಲ್ಲ, ನಾನು ಇರ್ತೀನಿ, ಇನ್ನೊಬ್ರು ಇದ್ದಾರೆ ಸರ್, ಅವರು ಇರ್ತಾರೆ, ಎಲ್ಲ ಬಂದು ತೋರಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಇದೇನೋ ಬೇಗ ಸೇಲ್ ಆಗ್ಬಿಡುತ್ತೆ ಅನ್ಕೊಂತೀನಿ. ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿ ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ರೆ? ನಮ್ಮ ಆಚಾರ್ಯ ಕಾಲೇಜ್ ಹತ್ರನೇ ಸರ್. ಆಚಾರ್ಯ ಕಾಲೇಜ್ ಹತ್ರನೇ. ಸೊ ಅಲ್ಲೇ ಹೋಗ್ಬಿಡೋದು ಹಂಗಾರೆ ನೆಕ್ಸ್ಟ್. ಆದಷ್ಟು ಬೇಗ ನಮ್ಮ ಸುಬ್ರಹ್ಮಣ್ಯ ಸರ್ ಕಡೆಯಿಂದ ಇನ್ನೂ ಒಂದು ಹೊಸ ಬಿಲ್ಡಿಂಗ್ ಅನ್ನ ನೋಡೋಣ ಅಂತ ಹೇಳ್ತೀನಿ. ಒಂದು ಒಳ್ಳೆ ಬಜೆಟ್ ಬಿಲ್ಡಿಂಗ್ ತಗೊಂಡ್ಬನ್ನಿ ಸರ್ ನಮ್ಮ ವೀಕ್ಷಕರಿಗೆ. ತುಂಬಾ ಜನ ಕೇಳ್ತಾ ಇರ್ತಾರೆ, 89 ಲಕ್ಷದಲ್ಲೋ ಒಂದು ಅಥವಾ 1 ಕೋಟಿಲಿ ತುಂಬಾ ಜನ ಕೇಳ್ತಾ ಇರ್ತಾರೆ. ತಗೊಂಡ್ಬರ್ತೀರಾ? ಸೊ ಬೇಗ ತಗೊಂಬನ್ನಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆನ ಒಂದು ಒಳ್ಳೆ ರೇಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.